ಧರ್ಮೋಪದೇಶ ಕಾಂಡ ಅಧ್ಯಾಯ 32 ಮೋಶೆಯ ಗೀತೆ. ಆಕಾಶಮಂಡಲವೇ ಕೇಳು ನಾ ಹೇಳುವುದನ್ನು, ಭೂಮಂಡಲವೇ ಆಲಿಸು ನನ್ನ ಮಾತುಗಳನ್ನು. ನನ್ನ ಉಪದೇಶ ಹಸಿ ಹುಲ್ಲಿನ ಮೇಲೆ ಮೆಲ್ಲಗೆ ಸುರಿಯುವ ತುಂತುರುಗಳಂತೆ, ನನ್ನ ಬೋಧೆ ಕಾಯಿಪಲ್ಯಗಳ ಮೇಲೆ ಮಂಜಿನಂತೆ ಬೀಳುವ ಹದ ಮಳೆಯಂತೆ. ಪ್ರಕಟಿಸುವೆನು ನಾನು ಸರ್ವೇಶ್ವರನ ನಾಮ ಮಹತ್ವವನ್ನು, ಕೊಂಡಾಡಿ ನೀವು ಆ ದೇವನ ಮಹಾಮಹಿಮೆಯನ್ನು. ನಿಮಗೆ ಪೊರೆಬಂಡೆ ಆತ, ಆತನ ಕಾರ್ಯ ದೋಷರಹಿತ, ಆತನ ಮಾರ್ಗ ನ್ಯಾಯಯುತ, ಆ ದೇವ ನಂಬಿಕಸ್ಥ. ಆತ ನಿರ್ವಂಚಕ, ಯಥಾರ್ಥನು ಹಾಗೂ ನೀತಿವಂತ. ಅವರಾದರೂ ದ್ರೋಹಿಗಳು, ಮಕ್ಕಳೆನಿಸಿಕೊಳ್ಳಲು ಅಯೋಗ್ಯರು, ವಕ್ರಬುದ್ಧಿಯುಳ್ಳವರು, ಮೂರ್ಖ ಜಾತಿಯವರು. ದುರಾಚಾರಿಗಳೇ, ಅವಿವೇಕಿಗಳೇ, ಸರ್ವೇಶ್ವರನ ಬಗ್ಗೆ ಹೀಗೆ ವರ್ತಿಸಬಹುದೇ? ಆತ ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ? ನಿಮ್ಮನ್ನೊಂದು ರಾಷ್ಟ್ರವಾಗಿ ಸ್ಥಾಪಿಸಿದವನಲ್ಲವೇ? ನೆನಪಿಗೆ ತಂದುಕೊಳ್ಳಿ ಅಪೂರ್ವ ಕಾಲವನ್ನು, ಆಲೋಚಿಸಿ ನೋಡಿ ಪೂರ್ವಿಕರ ಚರಿತ್ರೆಯನ್ನು. ವಿಚಾರಿಸಿದರೆ ತಿಳಿಸುವರು ನಿಮ್ಮ ತಂದೆಗಳು, ಕೇಳಿದರೆ ವಿವರಿಸುವರು ನಿಮ್ಮ ಹಿರಿಯರು. ಪರಾತ್ಪರ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿದಾಗ, ಅವರವರಿಗೆ ಸ್ವದೇಶಗಳನ್ನು ವಿಂಗಡಿಸಿಕೊಟ್ಟಾಗ, ದೇವಕುವರರ ಸಂಖ್ಯಾನುಸಾರ ಪ್ರದೇಶಗಳನ್ನು ಗೊತ್ತು ಮಾಡಿದಾಗ, ಇಸ್ರಾಯೇಲರು ಮಾತ್ರ ಸ್ವಜನರಾದರೂ ಸರ್ವೇಶ್ವರನಿಗೆ, ಸ್ವಕೀಯ ಪ್ರಜೆಯಾದರೂ ಆ ಯಾಕೋಬ ವಂಶಜರು ಆತನಿಗೆ. ಬರಿದಾದ ಭೀಕರ ಮರುಭೂಮಿಯಲ್ಲಿ ಅವರನ್ನು ಕಂಡು, ಕಣ್ಣ ಗುಡ್ಡೆಯಂತೆ ಕಾಪಾಡಿದ ಪ್ರೀತಿಯಿಂದ ಅವರನ್ನು ಅಪ್ಪಿಕೊಂಡು, ಗೂಡಿನಿಂದ ಮರಿಗಳನ್ನು ಹೊರಡಿಸಿದ ಗರುಡ ಪಕ್ಷಿ ಹಾರಾಡೆವು ಬೀಳದಂತೆ ಕಾಯುತ್ತದೆ ರೆಕ್ಕೆಗಳನ್ನು ಚಾಚಿ. ಅಂತೆಯೇ ಸರ್ವೇಶ್ವರ ಕಾಪಾಡಿದ ಇಸ್ರಾಯೇಲರನ್ನು ಕೈಚಾಚಿ ಅವರನ್ನು ನಡೆಸಿದನವನು ಸರ್ವೇಶ್ವರರೇ. ಅನ್ಯ ದೇವರಾರು ಇಲ್ಲ, ಆತನೋರ್ವನೇ. ಹತ್ತಿಸಿದರವರನ್ನು ಎತ್ತರದ ಪ್ರದೇಶಗಳಿಗೆ, ಇತ್ತನವರಿಗೆ ಅಲ್ಲಿಯೇ ಬೆಳೆದ ಪೈರು ಫಸಲನೆ. ಗಿಟ್ಟಿತವರಿಗೆ ಗುಡ್ಡದ ಜೇನು, ಗಿರಿಯ ಎಣ್ಣೆಯು. ಆಹಾರಕ್ಕಿತ್ತು ಆಕಳಿನ ಮೊಸರೋಗರ, ಆಡು ಕುರಿಗಳ ಕ್ಷೀರ. ಬಾಷಾನಿನ ಪುಷ್ಪ ಪಶು ಹೋತ, ಕೊಬ್ಬಿದ ಕುರಿಟಗರಿನ ಮಾಂಸ. ಉತ್ತಮವಾದ ಗೋಧೂಮ ಪಾನಕ್ಕಿತ್ತು, ರಕ್ತಗೆಂಪಾದ ದ್ರಾಕ್ಷರಸ. ತೃಪ್ತಿಯಾಗಿ ತಿಂದನು ಯಾಕೋಬನು, ಕೊಬ್ಬಿ ಹೋದನು ಆ ಯಶೂರನು. ತೊರೆದು ಬಿಟ್ಟನು ತನ್ನ ಪೊರೆಬಂಡೆಯನ್ನು, ಮರೆತು ಬಿಟ್ಟನು ತನ್ನ ಸೃಷ್ಟಿಕರ್ತನನ್ನು. ರೇಗಿಸಿದರಾತನನ್ನು ಅನ್ಯ ದೇವರುಗಳು ಪೂಜಿಸುತ್ತಾ, ಸಿಟ್ಟಿಗೇರಿಸಿದರು ನಿಷಿದ್ಧಾಚಾರಗಳನ್ನು ನಡೆಸುತ್ತಾ. ಬಲಿಯನ್ನೇ ಅರ್ಪಿಸಿದರು ನೂತನ ದೇವತೆಗಳಿಗೆ, ದೇವರಲ್ಲದ ಅಸುರರಿಗೆ. ಪಿತೃಗಳು ಭಜಿಸದ, ತಮಗೆ ತಿಳಿಯದ ಹೊಸ ದೇವತೆಗಳಿಗೆ. ಎಲೆ ಇಸ್ರಾಯೇಲರೇ, ಮರೆತಿರ ಜನ್ಮವಿತ್ತ ಪೊರೆಬಂಡೆಯನ್ನು. ಸ್ಮರಿಸಲಿಲ್ಲ ನೀವು ಹೆತ್ತ ತಾಯಂತಿದ್ದ ದೇವರನ್ನು. ಇದ ಕಂಡು ಸರ್ವೇಶ್ವರ ಬೇಸರಗೊಂಡ, ತನ್ನ ಕುವರಿಯರ ನಡತೆಯ ನೋಡಿ ನೊಂದುಕೊಂಡ. ಎಂದೇ ಇಂತೆಂದುಕೊಂಡನು, ಇವರಿಗೆ ವಿಮುಖನಾಗುವೆನು, ಇವರಿಗೊದಗಿರಲಿರುವ ಗತಿಯನ್ನು ನೋಡುವೆನು. ಸತ್ಯವರಿತು ಅನುಸರಿಸದೆ ಹೋದರು ಈ ವಿದ್ರೋಹ ಮಕ್ಕಳಂಥವರು. ರೇಗಿಸಿದರೆನ್ನನು ದೇವರಲ್ಲವುದವುಗಳ ಮೂಲಕ, ಸಿಟ್ಟೇರಿಸಿದರು ಅಚೇತ ವಿಗ್ರಹಗಳ ಮೂಲಕ. ನಾನವರಲ್ಲಿ ಅಸೂಯೆ ಹುಟ್ಟಿಸುವೆನು ಜನಾಂಗವಲ್ಲದವರ ಮುಖಾಂತರ. ನಾನವರನ್ನು ಸಿಟ್ಟಿಗೆಬ್ಬಿಸುವೆನು ಸಭ್ಯರಲ್ಲದ ಜನರ ಮುಖಾಂತರ. ಉರಿದೇಳುತ್ತಿದೆ ಕೆಳಲೋಕದ ತನಕ ಎನ್ನ ಕೋಪಾಗ್ನಿ. ದಹಿಸಿ ಬಿಡುವುದದು ಭೂಮಿಯನ್ನು ಬೆಳೆ ಸಹಿತವಾಗಿ. ಭಸ್ಮ ಮಾಡುವುದದು ಬೆಟ್ಟಗಳನ್ನು ಬುಡ ಸಮೇತವಾಗಿ. ಉಪದ್ರವಗಳನ್ನು ಬರಮಾಡುವೆನು ಒಂದರ ಮೇಲೊಂದಾಗಿ. ಬಿಲ್ಲು ಬಾಣಗಳನ್ನು ಪ್ರಯೋಗಿಸುವೆನು ಅವರಿಗೆ ವಿರುದ್ಧವಾಗಿ. ಕ್ಷಯಿಸಿ ಹೋಗುವರವರು ಕ್ಷಾಮ ಢಾಮರದಿಂದ, ಸಾಯುವರು ಶಾಪದಿಂದ ಅಂಟು ರೋಗಗಳಿಂದ. ನಾ ಕಳುಹಿಸುವ ಕಾಡುಮೃಗ ವಿಷ ಸರ್ಪಗಳಿಂದ. ಹೊರಗೆ ಕತ್ತಿ, ಒಳಗೆ ಭಯಭೀತಿ ಇವರಲ್ಲಿರುವುವು. ಯುವಕ ಯುವತಿಯರು, ಮಕ್ಕಳು ಮುದುಕರು ಕತ್ತಿ ಕಟಾರಿಗಳಿಗೆ ತುತ್ತಾಗುವರು ಇವರೆಲ್ಲರೂ. ನಾಶ ಮಾಡುತ್ತಿದ್ದೆ ನಾನವರನ್ನು ಸಂಪೂರ್ಣವಾಗಿ, ಅವರಿಲ್ಲದಂತೆ ಮಾಡುತ್ತಿದ್ದೆ ಯಾರೊಬ್ಬರ ನೆನಪಿನಲ್ಲಿ. ಆದರೆ ತಪ್ಪು ತಿಳಿಯುತ್ತಿದ್ದರು ಇವರ ವಿರೋಧಿಗಳು. ಇದಾಯಿತು ನಮ್ಮ ಶಕ್ತಿಯಿಂದ ಸರ್ವೇಶ್ವರನಿಂದಲ್ಲವೆಂದುಕೊಂಡು. ಈ ಕಾರಣ ಹಿಂದೆಗೆದುಕೊಂಡೆನು ನನ್ನ ನಿಗದಿ ನಿರ್ಣಯವನ್ನು. ಆಲೋಚನೆ ಇಲ್ಲದ ಜನರಿವರು, ಸ್ವಲ್ಪವಾದರೂ ವಿವೇಕವಿಲ್ಲದವರು. ಜ್ಞಾನವಿದ್ದಿದ್ದರೆ ಗ್ರಹಿಸುತ್ತಿದ್ದರು ಈ ಸಂಗತಿಗಳನ್ನು, ತಿಳಿಯುತ್ತಿದ್ದರು ಅಂತ್ಯದಳು ತಮಗಾಗುವ ದುರವಸ್ಥೆಯನ್ನು. ಒಬ್ಬನಿಂದ 1000 ಮಂದಿ ಸೋತು ಹೋದುದು, ಒಬ್ಬರಿಗಂಜಿ 10,000 ಓಡಿ ಹೋದುದು. ಅವರ ಪೊರೆ ಬಂಡೆಯಾತ ಅವರನ್ನು ವೈರಿಗೊಪ್ಪಿಸಿದ್ದರಿಂದಲ್ಲವೇ? ಅವರ ಸರ್ವೇಶ್ವರರನ್ನು ಅವರನ್ನು ಕೈ ಬಿಟ್ಟುದರಿಂದಲ್ಲವೇ? ನಮ್ಮ ಆಶ್ರಯ ದುರ್ಗ ಅವರ ಆಶ್ರಯ ದುರ್ಗದಂತಲ್ಲ ಎಂದು ಅವರ ಶತ್ರುಗಳೇ ಒಪ್ಪಿಕೊಳ್ಳುತ್ತಾರಲ್ಲವೇ? ಅವರೋ ಸೊದೋಮ್ಯರೆಂಬ ದ್ರಾಕ್ಷಾಲತೆ, ಅವರೋ ಗೋಮೋರ್ಯರೆಂಬ ತೋಟದ ಬೆಳೆ. ಅವುಗಳ ಹಣ್ಣಿನ ಗೊಂಚಲು ವಿಷ, ಅವುಗಳ ರಸ ಮರಣಕರ ಸರ್ಪ ವಿಷ.
ಇಸ್ರಾಯೇಲನನ್ನು ಇಟ್ಟಿದ್ದೇನೆ ಮುದ್ರೆ ಹಾಕಿ, ಉಗ್ರಾಣಗಳು ಇಟ್ಟಿದ್ದೇನೆ ಭದ್ರವಾಗಿ. ಅವನ ಶತ್ರುಗಳಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಸಮೀಪಿಸಿದವರಿಗೆ ಜಾರಿ ಬೀಳುವ ಸಮಯ, ವಿಪತ್ಕಾಲ ಬೇಗ ಬರುವುದು. ಅವರಿಗೆ ಸಿದ್ಧವಾದ ದುರ್ಗತಿ ಕಾಲ. ಸ್ವತಂತ್ರರು ಪರತಂತ್ರರು ನಿರಾಶ್ರಯರಾದಾಗ, ಅವರೆಲ್ಲರೂ ನಿಶೇಷರಾದವರು ಎಂದು ತಿಳಿದು ಬಂದಾಗ, ದೊರಕಿಸುವನು ಸರ್ವೇಶ್ವರನು ನ್ಯಾಯವನ್ನು ತನ್ನ ಪ್ರಜೆಗೆ, ತೋರುವನು ಅನುಕಂಪವನ್ನು ತನ್ನ ಭಕ್ತಾದಿಗಳಿಗೆ. ಆಗ ನುಡಿವನು ಸ್ವಾಮಿ ಸರ್ವೇಶ್ವರ ಇಂತೆಂದು, ಎಲ್ಲಿಗೆ ಹೋದರೂ ಅವರು ಪೂಜಿಸುತ್ತಿದ್ದ ದೇವರುಗಳು, ಎಲ್ಲಿರುವರು ಅವರು ಆಶ್ರಯಿಸಿಕೊಂಡಿದ್ದ ದುರ್ಗವಾದವರು, ಅವರು ಬಲಿ ಕೊಟ್ಟ ಕೊಬ್ಬು ಮಾಂಸವನ್ನು ತಿಂದವರಲ್ಲಿ, ಸಮರ್ಪಿಸಿದ ಪಾನಗಳನ್ನು ಕುಡಿದ ದೇವತೆಗಳಲ್ಲಿ, ಅವರೇ ನಿಮಗೆ ನೆರವಾಗಲಿ, ನಿಮ್ಮ ನೀಗ ಕಾಯಲಿ. ಇರುವಾತನು ನಾನೇ, ನಾನೊಬ್ಬನೇ. ಬದುಕಿಸುವವನು ಕೊಲ್ಲುವವನು ನಾನೇ, ಗಾಯಗೊಳಿಸುವವನು ವಾಸಿ ಮಾಡುವವನು ನಾನೇ. ಇಂದಾದರೂ ತಿಳಿಯಿರಿ, ನನ್ನ ವಿನ ದೇವರಿಲ್ಲ, ನನ್ನ ಕೈಯಿಂದ ತಪ್ಪಿಸಬಲ್ಲ ಶಕ್ತನಾರೂ ಇಲ್ಲ. ಆಕಾಶದತ್ತ ಕೈ ಎತ್ತಿ ಪ್ರಮಾಣ ಮಾಡುವೆ, ಚಿರಂಜೀವಿಯಾದೆನ್ನ ಮೇಲೆ ಆಣೆಯಿಟ್ಟು ಹೇಳುವೆ. ಥಳಥಳಿಸುವ ಕತ್ತಿಯನ್ನು ಹದ ಮಾಡಿ ನ್ಯಾಯ ಸ್ಥಾಪಿಸುವೆನು ಮುನ್ನುಗ್ಗಿ. ಮುಯ್ಯಿ ತೀರಿಸುವೆನು ನನ್ನ ಶತ್ರುಗಳಿಗೆ, ಪ್ರತಿ ದಂಡಿಸುವೆನು ನನ್ನ ದ್ವೇಷಿಸಿದವನಿಗೆ. ಮತ್ತವಾಗುವು ನನ್ನ ಬಾಣಗಳು ರಕ್ತ ಕುಡಿದು, ನನ್ನ ಕತ್ತಿಯು ತಿನ್ನುವುದು ಸತ್ತವರ ಕೈದಿಗಳ ರಕ್ತ ಮಾಂಸವನ್ನು. ಚೆಂಡಾಡುವುವು ಶತ್ರುವೀರರ ತಲೆ ಬುರುಡೆಗಳು. ಜನಾಂಗಗಳೇ ಕೊಂಡಾಡಿರಿ ದೇವ ಜನರೊಡನೆ. ತನ್ನ ಭಕ್ತಾದಿಗಳ ರಕ್ತ ಚೆಲ್ಲಿದ ಶತ್ರುಗಳಿಗೆ ದಂಡಿಸಿ ಮುಯ್ಯಿ ತೀರಿಸುವವನು ಸರ್ವೇಶ್ವರನೇ. ತನ್ನ ಜನರ ನಾಡಿಗೆ ದೋಷ ಪರಿಹಾರ ಮಾಡುವವನು ಆತನೇ. ಜನರಿಗೆ ಕೇಳಿಸುವಂತೆ ಹೇಳಿದರು ಈ ಗೀತ ವಚನಗಳನ್ನು ಮೋಶೆ ಮತ್ತು ನೂನನ ಮಗನಾದ ಯೆಹೋಶುವನು. ಮೋಶೆಯ ಅಂತಿಮ ಬೋಧೆ. ಮೋಶೆ ಈ ಮಾತುಗಳನ್ನೆಲ್ಲ ಇಸ್ರಾಯೇಲರಿಗೆ ಹೇಳಿ ಮುಗಿಸಿದ ನಂತರ ಅವರಿಗೆ, ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ. ನಿಮ್ಮ ಸಂತತಿಯವರಿಗೆ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕೆಂದು ಆಜ್ಞಾಪಿಸಿರಿ. ಇದು ನಿರರ್ಥಕವೆಂದು ಭಾವಿಸಬೇಡಿ, ಇದರಿಂದ ನೀವು ಬಾಳುವಿರಿ. ನೀವು ಜೋರ್ಡಾನ್ ನದಿಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳಲು ಹೋಗುವ ನಾಡಿನಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು. ಆ ದಿನದಲ್ಲೇ ಸರ್ವೇಶ್ವರ ಮೋಶೆಗೆ, ನೀನು ಆ ಆಬಾರಿಂ ಬೆಟ್ಟಗಳನ್ನು, ಅಂದರೆ ಮೋವಾಬ್ಯರ ದೇಶದಲ್ಲಿ ಜೆರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೇಬೋ ಬೆಟ್ಟವನ್ನು ಹತ್ತಿ, ನಾನು ಇಸ್ರಾಯೇಲರಿಗೆ ಸ್ವದೇಶವಾಗಲೆಂದು ಕೊಡುವ ಕಾನಾನ್ ನಾಡನ್ನು ನೋಡು. ಆನಂತರ ನಿನ್ನ ಅಣ್ಣನಾದ ಆರೋನನು ಹೇಗೆ ಹೋರೆಂಬ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳಿಗೆ ಸೇರಿದನು, ಹಾಗೆಯೇ ನೀನು ಈ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ಪಿತೃಗಳಲ್ಲಿಗೆ ಸೇರಬೇಕು. ನೀವಿಬ್ಬರು ಚೀನ್ ಮರುಭೂಮಿಯಲ್ಲಿನ ಮೆರೀಬ ಕಾದೇಶಿನಲ್ಲಿ ನೀರು ಹೊರಟು ಬಂದ ಸ್ಥಳದ ಬಳಿಯಲ್ಲಿ ಇಸ್ರಾಯೇಲರ ಮಧ್ಯೆ ನನಗೆ ವಿರೋಧವಾಗಿ ದ್ರೋಹ ಮಾಡಿದಿರಿ. ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದಿರಿ. ಆದುದರಿಂದಲೇ ಹೀಗೆ ಆಗಬೇಕು. ನಾನು ಇಸ್ರಾಯೇಲರಿಗೆ ಕೊಡುವ ನಾಡನ್ನು ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದರು.